ಹಾಯ್ ಎಲ್ರಿಗೂ ನಮಸ್ಕಾರ. ಮೊನ್ನೆ ರಾಹುಲ್ನ ಲವ್ ಸ್ಟೋರಿ ನೋಡಿದ್ವಿ, ರಾಹುಲ್ನ ಮದುವೆ ಆಗೋ ಸ್ಟೋರಿ ನೋಡಿದ್ವಿ. ಈಗ ರಾಹುಲ್ನ ಮದುವೆ ಆಗಿ ಸೀದಾ ಮನೆಗೆ ಬರ್ತಾ ಇದ್ದಾನೆ. ಏನೇನಾಗುತ್ತೆ ನೋಡೋಣ ಬನ್ನಿ. ಕಂಗ್ರಾಚುಲೇಷನ್ ಬ್ರದರ್. ರಾಹುಲ್ನ ಮದುವೆ ಆಗಿ ಸೀದಾ ಹೆಂಡತಿ ಕರ್ಕೊಂಡು ಬರ್ತಾ ಇದ್ದಾನೆ. ಪಾಪ ಅವ್ನ ಬ್ಯಾಗ್ ಎತ್ಕೊಂಡಿರೋದು ನೋಡಕ್ ಆಗ್ತಾ ಇಲ್ಲ. ರೀ, ಬೆಳಿಗ್ಗೆ ಜಲ್ದಿ ಹೇಳಕ್ ಕಲೀರಿ, ಮನಿಗೆ ಲಕ್ಷ್ಮಿ ಬರ್ತಾಳಂತ. ಹೊಸ ಸಂಸಾರ ಅಲ್ವಾ, ಬೇಗ ಎದ್ದಬೇಕು ಅಂತ ರಾಹುಲ್ನಿಗೆ ಪಾಪ ಹೆಂಡತಿ ಹೇಳ್ತಾ ಇದ್ದಾಳೆ. ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಲಕ್ಷ್ಮಿ ಬರ್ತಾಳ ಅನ್ನೋಂಗಿದ್ರ ನಮ್ಮ ಓಣ್ಯಾಗ ಪೇಪರ್ ಹಾಕವ BMW ದಾಗ ತಿರುಗುತ್ತಿದ್ದ. ಇದು ರಾಹುಲ್ನ ಪರಿಸ್ಥಿತಿ. ನೀನು ಮೊದಲು ನೀವು ಊಟ ಮಾಡಿ, ಉಳಿದರೆ ಸತಿಯಾಗಿ ನಾನು ಅದನ್ನು ಸ್ವೀಕರಿಸುತ್ತೇನೆ ಸ್ವಾಮಿ. ನಾ ಉಳಿದ್ರನ ಏನು ಊಟ ಉಳಿದ್ರನ? ಊಟ ಉಳಿದ್ರೆ ಸ್ವಾಮಿ. ರಾಹುಲ್ ಹೆಂಡತಿ ಊರಿಗೆ ಹೋಗಿದ್ಲು. ಊರಿಗೆ ಹೋದಾಗ ಪಾಪ ಹೆಂಗೋ ಸುಳ್ಳು ಹೇಳ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದ ರಾಹುಲ್. ಒಂದಿನ ಹೆಂಡತಿ ಕೈಯಲ್ಲಿ ಸಿಗಾಕೊಂಡ್ಬಿಡ್ತಾನೆ. ಹೆಂಡತಿ ನಿಧಾನಕ್ಕೆ ಕೇಳ್ತಾ ಇದ್ದಾಳೆ ನೋಡ್ರಿ. ರೈಸ್ ಮಾಡ್ಕೊಂಡಿದ್ದೆ, ಮೊಸರು ತಗೊಂಡ್ಬಂದು ಮೊಸರು ಒಗ್ಗರಣೆ ಮಾಡ್ಕೊಂಡಿದ್ದೆ. ಅಯ್ಯೋ, ಅಷ್ಟೊಂದೆಲ್ಲ ರಿಸ್ಕ್ ಏನು ತಗೊಂಡ್ರಿ? ಬರ್ತಾ ಹೋಟೆಲ್ ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು. ದುಡ್ಡಿಲ್ದಿರೋ ಟೈಮಲ್ಲಿ ಹೋಗ್ಬಿಟ್ಟಲ್ಲ, ಯಾಕೆ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡು. ಮತ್ತೆ ಏನ್ ಸಮಾಚಾರ? ಏನಿಲ್ಲ. ಎಷ್ಟು ಗಂಟೆಗೆ ಹೋಗ್ತೀರಿ ಮನೆಗೆ? ಬೇಗನೆ ಹೋಗ್ತೀನಿ. ಬಟ್ಟೆ ಎಲ್ಲ ಒಗ್ದಾಕಿದ್ದೆ, ಮಳೆ ಬರೋ ತರ ಇದೆ, ಬಟ್ಟೆ ಎತ್ಕೋಬೇಕು. ಸ್ವಲ್ಪ ಬೇಗನೆ ಹೋಗ್ತೀನಿ ಇವತ್ತು ಮನೆಗೆ. ಹೌದಾ? ಏನು ಅಷ್ಟೊಂದೆಲ್ಲ ರಿಸ್ಕ್ ತಗೋಬೇಡಿ. ಬಟ್ಟೆ ಎಲ್ಲ ನಾನು ಎತ್ತಿಟ್ಟಿರ್ತೀನಿ. ನೀವು ಮಾಡಿರೋ ಮೊಸರನ್ನ ಪಾತ್ರೆನೂ ತೊಳೆದಿಟ್ಟಿರ್ತೀನಿ. ಸರಿ, ನೋಡ್ರಿ. ಏನು ಮನೆಗೆ ಬಂದಿದ್ಯಾ ರಿಟರ್ನ್? ಮೊಸರನ್ನ ತಿನ್ನ ಮುಸಡಿ ನೋಡು. ಏನಿದು ಇಷ್ಟೊಂದು ಪಾರ್ಸೆಲ್ ಇದೆ ಹೋಟೆಲ್ 3 ದಿನಕ್ಕೆ. ಚಿಕನ್ ಮಸಾಲ ಕವರು, ಮೊಟ್ಟೆ ಹೊಡೆದಿರೋದು, ಚಿಕನ್, ಮನೆ ತುಂಬಾ ಗೊಬ್ಬ ಅಂತಿದೆ. ಬಟ್ಟೆ ಬಿಚ್ಚಿ ಟಬ್ಗೂ ಹಾಕಿಲ್ಲ. ಮನೆ ತುಂಬಾ ಹೊಡಿದಿರ. ಬಾ ನಿಮ್ಗಿದೆ, ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಕರಿಮಣಿ ಮಾಲೀಕನಿ ಸಿಕ್ಕಾಬಟ್ಟೆ ಸಿಟ್ಟಿತ್ತು ಹೆಂಡತಿ ಮೇಲೆ. ಮೊನ್ನೆ ಬೇರೆ ಸಿಕ್ಕ ಮುಗ್ಗ ಬೈದಿದ್ಲು ಹೆಂಡತಿ. ಅದಕ್ಕೆ ಸರಿ ಬಿಟ್ಟ ನೋಡ್ರಿ. ಈಗ ಅದ ಸಿಟ್ಟು ತೋರ್ಸ್ಕೋಬೇಕಲ್ಲ, ಒಳ್ಳೆ ಟೈಮ್ ನೋಡದ ಇಟ್ಟ.